ಆಡು ಮೇಯಿಸ್ತಾ ಇದ್ದ ಮಹಿಳೆಯನ್ನ ಬೆತ್ತಲೆ ಮಾಡಿ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಹಲ್ಲೆಯ ಆರೋಪಿ ತೋಟದ ಮಾಲೀಕ ಅರುಣ್ ಎಸ್ಕೇಪ್ ಆಗಿದ್ದು ಶಿವಮೊಗ್ಗ ಜಿಲ್ಲೆಯ ಚಿಕ್ಕಜೋಗಿಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಆಕೆ ಆಡು ಮೇಯಿಸ್ತಾ ಇದ್ಲು ಅನ್ನುವಂತಹ ಕಾರಣಕ್ಕಾಗಿ ಮಹಿಳೆಯನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಶಿವಮೊಗ್ಗ ಜಿಲ್ಲೆಯ ಚಿಕ್ಕಜೋಗಿಹಳ್ಳಿಯಲ್ಲಿ ಕೇಳಿ ಬಂದಿದೆ. ಶಿಕಾರಿಪುರ ತಾಲೂಕಿನ ಚಿಕ್ಕಜೋಗಿಹಳ್ಳಿ ಗ್ರಾಮ ಇದು. ತೋಟದಲ್ಲಿ ಆಡು ಮೇಯಿಸ್ತಾ ಇದ್ದಿದ್ದಕ್ಕೆ ಪ್ರಶ್ನೆಯನ್ನ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ. ಇದು ಫೆಬ್ರವರಿ 23ರಂದು ಗಲಾಟೆಯಾಗಿರೋದ್ರ ಬಗ್ಗೆ ಹೇಳಿಕೆಯನ್ನ ಈಗ ದಾಖಲಿಸಿಕೊಳ್ಳಲಾಗಿದೆ. ಘಟನೆ ನಡೆದು 2 ದಿನಗಳ ಮೇಲೆ ಶಿಕಾರಿಪುರ ಠಾಣೆಯಲ್ಲಿ ಸರೋಜಮ್ಮ ಅವರು ದೂರನ್ನ ದಾಖಲಿಸಿದ್ದಾರೆ. ಜಾತಿಯನ್ನ ಹೀಯಾಳಿಸಿ ಬೈದಿದ್ದಾರೆ ಅಂತ ಹೇಳಿ ಸರೋಜಮ್ಮ ದೂರನ್ನ ಕೊಟ್ಟಿದ್ದಾರೆ. ಶಿಕಾರಿಪುರ ತಾಲೂಕು ಆಸ್ಪತ್ರೆಗೆ ಈಗ ಮಹಿಳೆ ದಾಖಲಾಗಿದ್ದಾರೆ. ಅದರಲ್ಲೂ ಕೂಡ ಆಕೆಯನ್ನ ಬೆತ್ತಲುಗೊಳಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಜೊತೆಗೆ ಹೀಗಾಗಿ ಜಾತಿಯನ್ನ ಹೀಯಾಳಿಸಿ ಬೈದಿದ್ದಾರೆ ಅನ್ನುವ ದೂರು ಕೂಡ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗಾಗಲೇ ಆಡು ಮೇಯಿಸ್ತಾ ಇದ್ದಂತಹ ಕಾರಣಕ್ಕಾಗಿ ಈ ರೀತಿಯಂತಹ ಕೃತ್ಯವನ್ನ ಮಾಡ್ತಾರಾ? ಈಗ ದೂರು ದಾಖಲಾಗಿದೆ, ಆರೋಪಿಯನ್ನ ಹುಡುಕುವಂತ ಪ್ರಯತ್ನ ಯಾವ ರೀತಿಯಾಗಿ ನಡೆದಿದೆ, ಜೊತೆಗೆ ಆಕೆಯ ಪರಿಸ್ಥಿತಿ ಹೇಗಿದೆ ಈಗ? ಹೌದು ನವಿತಾ, ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಚಿಕ್ಕಜೋಗಿಹಳ್ಳಿ ಏನೋ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಸರೋಜ ಎಂಬ ಮಹಿಳೆ ಒಂದು 10 ಕುರಿಗಳನ್ನ ಸಾಕ್ತಾ ಇರ್ತಾನೆ. 10 ಕುರಿಗಳನ್ನ ಮೇಯಿಸೋದಕ್ಕೆ ಒಂದು ತೋಟಕ್ಕೆ ಹೋಗಿರ್ತಾನೆ. ಆ ತೋಟದ ಮಾಲೀಕನ ಪುತ್ರ ಏನಿರ್ತಾನೆ ಅರುಣ್ ಏಕಾಏಕಿ ಬಂದು ಆಕೆಯ ಮೇಲೆ ಕೂಗಾಡಿ ಮತ್ತೆ ಆಕೆಯ ಬಟ್ಟೆನ ಹರಿದು ನಂತರ ಆಕೆಗೆ ವ್ಯವಸ್ಥೆಗೊಳಿಸಿ ಆ ಕೋಲನ್ನ ತೆಗೆದುಕೊಂಡು ಆಕೆಗೆ ಹೊಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇರೋದು. ಏನು ಚಿಕ್ಕಜೋಗಿಹಳ್ಳಿಯಲ್ಲಿ ಸರೋಜಮ್ಮ ಹಲವು ದಿನಗಳಿಂದ ಕುರಿ ಮೇಯಿಸ್ಕೊಂಡು ಬರ್ತಾ ಇದ್ದ ನಂತರ ಏನು ಅವರ ತೋಟದಲ್ಲಿ ಬಂದಿದ್ಯಾ, ಯಾಕೆ ಬಂದಿದ್ಯಾ ಅಂತ ಅನ್ನೋ ಆರೋಪನ ಮಾಡಿ ನಮ್ಮ ತೋಟದಲ್ಲಿ ಹಾಳು ಮಾಡ್ಬೇಡ ಅನ್ನೋ ಒಂದು ಮಾತುಗಳನ್ನ ಹೇಳಿ ಕೂಗಾಡಿ ನಂತರ ಆಕೆಯನ್ನ ವಿವಸ್ತ್ರಗೊಳಿಸಿದ ನಂತರ ಆಕೆ ಅಲ್ಲಿಂದ ತಪ್ಪಿಕೊಂಡು ನಂತರ ಓಡಿ ಹೋಗ್ತಾರೆ. 1 ಕಿಲೋಮೀಟರ್ ದೂರ ಓಡಿ ಹೋಗಿದ ನಂತರ ಅಲ್ಲಿದ್ದಂತಹ ಜನರು ಆಕೆಯನ್ನ ರಕ್ಷಿಸಿ ಆಕೆಗೆ ಬಟ್ಟೆಯನ್ನ ನೀಡಿ ನಂತರ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇದಾದ ಬಳಿಕ ಪೊಲೀಸ್ ಠಾಣೆಗೆ ಸರೋಜಮ್ಮ ದೂರನ್ನ ನೀಡಿದ್ದು ಈಗ ಪ್ರಕರಣ ದಾಖಲಾಗಿದೆ. ಸದ್ಯ ಆರೋಪಿ ಈಗ ಏನು ಅರುಣ್ ಏನಿದ್ದಾನೆ ಆತ ಈಗ ತಲೆಮರೆಸಿಕೊಂಡಿದ್ದು ಆತನ ಹುಡುಕಾಟ ಕೂಡ ನಡೀತಾ ಇದೆ ಸರ್. ಓಕೆ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ಸೊ ಒಂದ್ ಕಡೆ ಆಡನ್ನ ಮೇಯಿಸ್ತಾ ಇದ್ಲು ಅನ್ನುವಂತಹ ಕಾರಣಕ್ಕಾಗಿ ಆಕೆಯ ಬಟ್ಟೆಯನ್ನ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಅಷ್ಟು ಮಾತ್ರ ಅಲ್ಲ, ಜಾತಿ ನಿಂದನೆ ಕೇಸ್ ಕೂಡ ಈಗಾಗಲೇ ದಾಖಲಾಗಿದೆ. ಈಗಾಗಲೇ ಈ ಒಂದು ತೋಟದ ಮಾಲೀಕನ ಪುತ್ರ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದು ಈಗಾಗಲೇ ಅರುಣ್ ಮೇಲೆ ದೂರು ಕೂಡ ದಾಖಲಾಗಿದೆ. ಆತನನ್ನ ಹುಡುಕಾಡ್ತಾ ಇದ್ದಾರೆ ಪೊಲೀಸರು. ಇಂತಹ ಒಂದು ಕೃತ್ಯ ಈಗಲೂ ಕೂಡ ಇಂತಹ ಸಮಾಜದಲ್ಲಿ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಅಕ್ಕಪಕ್ಕದವರು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇರಬೇಕು. ಯಾವುದೇ ರೀತಿಯ ಸಮಸ್ಯೆಗಳು ಬಂದಂಥ ಸಮಯದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ತೀವಿ, ಅಥವಾ ಒಂದು ಒಟ್ಟಾಗಿ ಹೋಗಬೇಕು ಸಮಾಜ ಅಂತ ಹೇಳಿ. ಆದರೆ ಇಲ್ಲಿ ಮಹಿಳೆಯನ್ನೇ ವಿವಸ್ತ್ರಗೊಳಿಸಿ ಈ ರೀತಿಯ ಕೃತ್ಯವನ್ನ ನಡೆಸಲಾಗಿದೆ. ಈಗ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.